ನಮಸ್ಕಾರ. ಕಂಬಳ ಅಂತ ಹೇಳಿದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆಯ ಅತ್ಯಂತ ಜನಪ್ರಿಯ ಮತ್ತು ಜಾನಪದ ಕ್ರೀಡೆ. ಎಲ್ರಿಗೂ ಕೂಡ ತುಳುನಾಡಿನ ಪ್ರತಿಯೊಬ್ಬರಿಗೂ ಕೂಡ ಕಂಬಳ ಏನು ಅಂತ ಗೊತ್ತು, ಕಂಬಳದ ಸಂಸ್ಕೃತಿ ಏನು ಅಂತ ಗೊತ್ತು. ಬೆಳ್ತಂಗಡಿ ತಾಲೂಕಿನ ಅತ್ಯಂತ ಹಳೆಯ ಅದರ ಜೊತೆಗೆ ಅತ್ಯಂತ ಪ್ರಸಿದ್ಧ ಮತ್ತು ಜನಪ್ರಿಯವಾಗಿರುವಂತಹ ಕಂಬಳ ಯಾವುದು ಅಂತ ಕೇಳಿದ್ರೆ ವೇಣೂರು ಪೆರ್ಮುಡ ಜೋಡುಕೆರೆ ಕಂಬಳ. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ರಕ್ಷಿತ್ ಶಿವರಾಮ್ ಅವರು ಇದರ ನೇತೃತ್ವವನ್ನು ವಹಿಸಿ ಸತತವಾಗಿ ಅದನ್ನ ಯಶಸ್ವಿಗೊಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗಿದ್ದಾರೆ ಯಾವ ರೀತಿ ಅಂತ ಹೇಳಿದ್ರೆ ಕಂಬಳಕ್ಕೂ ಕೂಡ ಇಂತಹ ಒಂದು ಹೊಸ ಟಚ್ ಅನ್ನ ಕೊಡಬಹುದು ಅನ್ನೋದನ್ನ ನಮ್ಮ ರಕ್ಷಿತ್ ಶಿವರಾಮ್ ಅವರು ತೋರಿಸಿಕೊಟ್ಟಿದ್ದಾರೆ. ನಮ್ಮ ಜೊತೆಗಿದ್ದಾರೆ ಸರ್, ನಮಸ್ತೆ. ನಮಸ್ತೆ. ನಾನು ಕಂಬಳವನ್ನು ತುಂಬಾ ಬಾರಿ ಬೇರೆ ಬೇರೆ ಕಡೆಗಳಲ್ಲಿ ನೋಡಿದ್ದೀನಿ. ನಮ್ಮ ಈ ಬೆಳ್ತಂಗಡಿ ತಾಲೂಕಿನ ಅತ್ಯಂತ ಜನಪ್ರಿಯ ಮತ್ತು ಸಾಂಪ್ರದಾಯಿಕ ಕಂಬಳವನ್ನ ಎಷ್ಟಂತ ಯಶಸ್ವಿಯಾಗಿ ಈ ಹಿಂದೆ ನಡೆಸಿದ್ರಿ. ಈ ಬಾರಿಗೂ ಕೂಡ 2026 ನಡೆಸಲಿಕ್ಕೆ ಎಲ್ಲ ರೀತಿಯ ಸಕಲ ಸಿದ್ಧತೆಗಳು ನಡೀತಾ ಇದೆ. ಈ ಸಿದ್ಧತೆಯ ಸಂದರ್ಭದಲ್ಲಿ ಏನ್ ಹೇಳಲಿಕ್ಕೆ ಬಯಸ್ತೀರಾ? ವೇಣೂರು ಪೆರ್ಮುಡ ಕಂಬಳ ಅಂತ ಹೇಳಿದ್ರೆ ಎಲ್ಲ ಕಂಬಳ ಅಭಿಮಾನಿಗಳಿಗೂ ಒಂದು ವಿಶೇಷವಾದ ಕಂಬಳ ಅಂತ ಗೊತ್ತು. ಯಾಕಂತ ಹೇಳಿದ್ರೆ ಕಂಬಳ ಅಂದ ತಕ್ಷಣ ನಮಗೆ ಪ್ರಪ್ರಥಮವಾಗಿ ಬೇಕಾಗಿರುವಂಥದ್ದು ನೀರಿನ ವ್ಯವಸ್ಥೆ, ನೆರಳು ಮತ್ತು ಅದ್ಭುತವಾದ ಕರೆ. ಒಂದು ಸಾಂಪ್ರದಾಯಿಕ ಕರೆ ಇದು. ಈ ಕರೆನ ನೀವು ನೋಡಿದ್ರೆ ಹಳೆ ಕಂಬಳದಲ್ಲಿ ಯಾವ ರೀತಿಯ ಕರೆಗಳಿತ್ತು, ಈ ಕರೆ ಕಾಂಕ್ರೀಟ್ ಅಥವಾ ಹಾಲೋ ಬ್ಲಾಕ್ ಅಲ್ಲಿ ಕಟ್ಟಿರೋ ಕರೆ ಅಲ್ಲ. ಇದು ಅಪ್ಪಟ ದೇಸಿ ಮಣ್ಣಿನಲ್ಲಿ ಮಾಡಿರುವಂತ ಕರೆ. ಪ್ರತಿ ಸತಿ ಇಲ್ಲಿ ನೀರಿರೋದ್ರಿಂದ ಈ ಕರೆ ಪ್ರತಿ ಸತಿ ಬೀಳುವಂತ ಪರಿಸ್ಥಿತಿ ಇರುತ್ತೆ. ಆದ್ರೂ ಕರೆಯನ್ನ ಪುನರ್ ನಿರ್ಮಾಣ ಮಾಡಿ, ಕೈಯಲ್ಲಿ ಪುನರ್ ನಿರ್ಮಾಣ. ಸಾಧಾರಣ ನೀವು ನೋಡ್ತಾ ಇರ್ಬೋದು, ಒಂದು 200 ರಿಂದ 250 ಕಾರ್ಯಕರ್ತರು ನಿರಂತರವಾಗಿ ಹೆಂಗಸರು, ಗಂಡಸರು, ಮಕ್ಕಳು ಎಲ್ಲರೂ ಇಲ್ಲಿ ಕೆಲಸ ಮಾಡ್ತಿದ್ದಾರೆ. ಬಹಳ ಪ್ರೀತಿಯಿಂದ ಒಂದು ಕುಟುಂಬದ ರೀತಿಯಲ್ಲಿ ಇಲ್ಲಿ ಕೆಲಸ ಮಾಡ್ತಾರೆ. ಅವರು ಸ್ವತಃ ಕೈಯಲ್ಲಿ ಈಗ ಇದ್ರ ಕೆಲಸವನ್ನ ಮಾಡಿದ್ದಾರೆ. ಇವತ್ತು ಬಹುತೇಕ ಎಲ್ಲ ಕೆಲಸಗಳು ಪೂರ್ಣಗೊಳ್ತಾ ಬರ್ತಾ ಇದೆ. ಬೇರೆ ಬೇರೆ ಕೆಲಸವನ್ನ ಎಲ್ಲರೂ ಮಾಡ್ತಾ ಇದ್ದಾರೆ. 33ನೇ ವರ್ಷ ಇಲ್ಲಿ ಕಂಬಳ ನಡೀತಾ ಇರುವಂತದ್ದು. ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಇರುವಂತ ಕಂಬಳದಲ್ಲಿ ಅತ್ಯಂತ ಹಳೆಯ ಕಂಬಳ. 33 ವರ್ಷದಿಂದ ಬೇರೆ ಬೇರೆ ಸಮಸ್ಯೆಗಳು ಬಂದರೂ ಕೂಡ ಯಾವುದಕ್ಕೂ ಜಗ್ಗದೆ ಇಲ್ಲಿಯ ಬೇರೆ ಬೇರೆ ನಾಯಕರ ನೇತೃತ್ವದಲ್ಲಿ ಈ ಕಂಬಳ ನಡೀತಾ ಇತ್ತು. ಈಗ ಒಂದು ದೊಡ್ಡ ಯುವ ಪಡೆ, ಒಂದು ದೊಡ್ಡ ಯುವ ತಂಡಕ್ಕೆ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಸನ್ಮಾನ್ಯ ವಸಂತ್ ಬಗ್ಗೇರವ್ರನ್ನ ನಾವು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳೇಬೇಕು. ಅವರು ಕಂಬಳ ಉಳಿಸೋದ್ರಲ್ಲಿ ಬಹಳ ದೊಡ್ಡ ಪಾತ್ರವನ್ನ ವಹಿಸಿದಂಥವ್ರು, ಈ ಕರೆನ ಉಳಿಸೋದ್ರಲ್ಲಿ ದೊಡ್ಡ ಪಾತ್ರವನ್ನ ವಹಿಸಿದಂಥವ್ರು. ಒಂದು ದೊಡ್ಡ ಯುವಕರ ತಂಡವನ್ನ ಮಾಡಿ ನಮಗೆ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಅವರ ಸವಿನೆನಪಲ್ಲೂ ಕೂಡ ಈ ಕಂಬಳವನ್ನ ನಾವು ಮಾಡ್ತಾ ಇದ್ದೇವೆ. ಖಂಡಿತ. ನನಗೆ ಏನ್ ಅನಿಸ್ತಾ ಇದೆ ಅಂತ ಹೇಳಿದ್ರೆ ರಕ್ಷಿತ್ ಶಿವರಾಮ್ ಅವರು ಹಿರಿಯರಿಗೂ ಕೂಡ ಗೌರವವನ್ನು ಕೊಡ್ತಾ ಇದ್ದಾರೆ. ಈ ವೇದಿಕೆಗೆ ಅವರ ಹೆಸರನ್ನ ಇಟ್ಟಿದ್ದಾರೆ ನೋಡಿ, ಕೀರ್ತಿ ಶೇಷಕ್ಕೆ ವಸಂತ್ ಬಂಗೇರ ಅವರ ವೇದಿಕೆ ಅಂತ. ಹೇಗದು ಯಾವ ಕಾರಣಕ್ಕೋಸ್ಕರ ಇಟ್ರಿ? ವಸಂತ್ ಬಂಗೇರ ಅವರ ಜೊತೆಗೆ ನಿಮ್ಮಿರುವಂತ ಕನೆಕ್ಷನ್ ಅನ್ನ ಹೇಳೋದಾದ್ರೆ. ಈ ಕಂಬಳ ಬಹಳಷ್ಟು ಜನ ಹಿರಿಯರು ಇಲ್ಲಿ ಒಂದು ಎಲ್ಲ ಧರ್ಮೀಯರನ್ನ ಎಲ್ಲರನ್ನು ಸೇರಿಸಿ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಎಲ್ರಿಗೂ ಅವಕಾಶ ಕೊಟ್ಟಿದ್ದಾರೆ ಈ ಕಂಬಳದಲ್ಲಿ. ಅವರ ಅಧ್ಯಕ್ಷತೆ ಆಗುವಾಗ ನಾನು ಈ ಕಂಬಳವನ್ನ ನೋಡ್ಬೋದು. ನಮಗೆ ಈ ಅವಕಾಶವನ್ನ ವಸಂತ್ ಬಂಗೇರರವರು ಅವರಿಗೋಸ್ಕರ ಪ್ರತಿ ಸತಿ ನಾವು ಕಂಬಳದ ಹೆಸರು ಕೀರ್ತಿಶೇಷ ಕೆ ವಸಂತ್ ಬಂಗೇರ ವೇದಿಕೆ ಅಂತ ಮಾಡ್ತೀವಿ. ಅವ್ರ ನೆನೆಸ್ಕೋಬೇಕು. ಯಾಕಂತ ಹೇಳಿದ್ರೆ ಕರೆ ನಮಗೆ ಕೈ ಬಿಡುವಂತ ಪರಿಸ್ಥಿತಿ ಬಂದಿತ್ತು, ಅಥವಾ ಈ ಸುತ್ತಮುತ್ತಲಿನ ಜಾಗ ನಮಗಿಂತ ದೂರ ಆಗುವಂತ ಪರಿಸ್ಥಿತಿ ಬಂದಿತ್ತು, ರಾಜಕೀಯ ಒತ್ತಡಗಳಿತ್ತು. ಅದೆಲ್ಲ ಆಗುವಾಗಲೂ ಕೂಡ ಅವರು ಗಟ್ಟಿಯಾಗಿ ನಿಂತು ಈ ಕರೆಯನ್ನ ಉಳಿಸ್ಕೊಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಇಲ್ಲಿಂದ ಸ್ಥಳಾಂತರಗೊಳ್ಬೇಕು ಅಂತ ಬಹಳಷ್ಟು ಒತ್ತಡ ಇತ್ತು. ಆದ್ರೂ ಕೂಡ ಈ ಒಂದು ದೇಸಿ ಕರೆ ಇಲ್ಲಿ ನೀವು ನೋಡ್ಬೋದು, ಶಾಮಿಯಾನಗಳು ಬಹಳ ಕಡಿಮೆ ನಾವು ಉಪಯೋಗ ಮಾಡೋದು. ಇಲ್ಲಿ ನೆರಳೇ ಇರುವಂತ ಜಾಗ, ಯಥೇಚ್ಛವಾಗಿ ನೀರಿನ ವ್ಯವಸ್ಥೆ, ಪಕ್ಕದಲ್ಲೇ ಫಲ್ಗುಣಿ ನದಿ ಹರಿಯೋದ್ರಿಂದ ನೀರಿನ ವ್ಯವಸ್ಥೆಗೆ ಸಮಸ್ಯೆ ಇಲ್ಲ. ಎಷ್ಟು ಬೇಕಾದ್ರೂ ನಮ್ಮಲ್ಲಿ ನೀರಿನ ವ್ಯವಸ್ಥೆ ಓಡಿ ನಂತರ ಅಲ್ಲಿ ಹೋಗಿ ಆರಾಮ್ಸೆ ಆಗಿ ರೆಸ್ಟ್ ಮಾಡ್ಕೋಬಹುದು. ನೀರಂದ್ರೆ ಕೋಣಗಳಿಗೆ ತುಂಬಾ ಪ್ರೀತಿ, ಅದರಿಂದ ನೀರಿನ ಸಮಸ್ಯೆ ಇಲ್ಲ. ಈ ಒಂದು ಭಾಗದಲ್ಲಿ ಈ ನೆರಳು ಅಷ್ಟೇ, ಇಷ್ಟು ನೆರಳು. ಈಗ ಸಂಜೆ ವಾತಾವರಣ ನೀವು ನೋಡ್ಬೋದು, ಬಹಳ ಕೂಲ್ ಆಗಿದೆ ಇಲ್ಲಿ. ಇಂಥ ಒಂದು ವಾತಾವರಣ ಬೇರೆ ಎಲ್ಲೂ ಇಲ್ಲ. ಬಹಳಷ್ಟು ಕಂಬಳ ಅಭಿಮಾನಿಗಳಿಗೆ ಈ ಕರೆ ಅಂದ್ರೆ ಬಹಳ ಪ್ರೀತಿ. ಈಗಾಗಲೇ 148 ಜೊತೆ ಈಗಾಗಲೇ ನಮ್ಮಲ್ಲಿ ಬಂದು ಅಲ್ಲೆಲ್ಲ ಜಾಗವನ್ನ ಗೊತ್ತು ಮಾಡಿ ಅದಕ್ಕೆಲ್ಲ ತಯಾರಿಗಳು ಅವ್ರು ಮಾಡ್ತಿದ್ದಾರೆ. ಇನ್ನೊಂದು 10 ತಂಡಗಳು ಬಂದು ಇಲ್ಲಿ ನೋಡ್ತಾ ಇದ್ದಾರೆ ಜಾಗ ಎಲ್ಲಿ ಮಾಡುವಂಥದ್ದು ಅಂತ. ನಮ್ಗೆ ಜಾಗದ ಸ್ವಲ್ಪ ಸಮಸ್ಯೆ, ಆ ಚಿಕ್ಕ ಜಾಗ ಆದ್ರೂ ಸ್ವಲ್ಪ ಚೊಕ್ಕವಾಗಿ ಮಾಡೋಣ ಅನ್ನೋ ಒಂದು ಉದ್ದೇಶದಿಂದ ಈ ಎಲ್ಲ ವ್ಯವಸ್ಥೆಗಳನ್ನ ಈಗ ಮಾಡ್ತಾ ಇದ್ದೀವಿ. ಓಕೆ. ಈ ಬಾರಿಯ ಕಂಬಳದಲ್ಲಿ ಈ ಸೂರ್ಯಚಂದ್ರ ಜೋಡುಕರೆ ಕಂಬಳ ಅಂತ ಹೇಳಿದ್ರೆ ನಾನು ಆಗ್ಲೇ ಹೇಳಿದೆ ತುಂಬಾ ಸಾಂಪ್ರದಾಯಿಕ ಮತ್ತು ಜನಪ್ರಿಯ. ಬೆಳ್ತಂಗಡಿ ತಾಲೂಕಿನ ನನ್ನ ಪ್ರಕಾರ ಭಾರಿ ವ್ಯವಸ್ಥಿತವಾಗಿ ನಡೆಯೋದು, ಅದರ ಜೊತೆ ವಿಭಿನ್ನವಾಗಿರುತ್ತೆ ಅಂತ. ಈ ಬಾರಿ ಏನೆಲ್ಲ ವಿಭಿನ್ನತೆಗಳನ್ನ ಈ ಬಾರಿಯ ಕಂಬಳದಲ್ಲಿ ನಾವು ನೋಡ್ಬೋದು?
ಈಗ ಕಂಬಳದ ಕೊನೆಯ ಇದರಲ್ಲಿ ನಮಗೆ ಅವಕಾಶ ಸಿಗುವಂಥದ್ದು, ಯಾಕಂತ ಹೇಳಿದ್ರೆ ನದಿಯ ಪಕ್ಕದಲ್ಲಿ ಇರುವಂಥದ್ದು. ಇಲ್ಲಿ ನಮ್ಮ ಬಂಗಾಡಿಯ ಕೊಲ್ಲಿ ಇರ್ಬೋದು ಅಥವಾ ಉಪ್ಪಿನಂಗಡಿ ಇರ್ಬೋದು, ಇಲ್ಲಿ ಮೂರು ಕಡೆ ಕೂಡ ನದಿ ಇರುತ್ತೆ. ಈ ನದಿ ಇದ್ದಾಗ ನಾವು ನದಿನ ಹೇಗಾದ್ರೂ ಉಪಯೋಗ ಮಾಡಬೇಕು ಅಂತ ಹೇಳಿದಾಗ ನಮ್ಮ ಹಳ್ಳಿ ಮನೆ ಪ್ರವೀಣ್ ರವರು ಬೋಟಿಂಗ್ ವ್ಯವಸ್ಥೆ ಮಾಡೋಣ ಅನ್ನೋ ಒಂದು ವಿಭಿನ್ನವಾದ ಒಂದು ಯೋಚನೆ ಕಲ್ಪನೆಯನ್ನ ಮಾಡಿದ್ರು. ಕಳೆದ ಬಾರಿ ನಾವು ಬೋಟಿಂಗ್ ಅನ್ನ ಮಾಡಿದ್ವಿ, ಅಲ್ಲಿ ಕಯಾಕಿಂಗ್ ಇತ್ತು, ಬೋಟಿಂಗ್ ಇತ್ತು. ಈ ಬಾರಿ ಒಂದು ಸ್ಕೀ ಬೋಟು, ಆಮೇಲೆ ವಾಟರ್ ಸ್ಕೀಯಿಂಗ್ ಅಂತ ಒಂದನ್ನ ಇಂಟ್ರೊಡ್ಯೂಸ್ ಮಾಡಿ ಬೋಟಿಂಗ್ ಮಾಡಬೇಕು. ಯಾಕಂತ ಹೇಳಿದ್ರೆ ಇದು ಕೇವಲ ಕಂಬಳಕ್ಕೆ ಮಾತ್ರ ಸೀಮಿತ ಅಲ್ಲ. ಬೆಳ್ತಂಗಡಿಯಲ್ಲಿ ಇಂಥ ಟೂರಿಸಂಗೆ ಬೇಕಾದಂಥ ಇಂಥ ಸಾಹಸಿ ಕ್ರೀಡೆಗಳು ಕೂಡ ನಾವು ಮಾಡ್ಬೋದು ಅನ್ನೋದನ್ನ ಜನರಿಗೆ ತೋರಿಸ್ಕೊಡ್ಬೇಕಾಗುತ್ತೆ. ಇದರಿಂದ ಒಂದಷ್ಟು ಯುವಕರಿಗೆ ಉದ್ಯೋಗವನ್ನ ಸೃಷ್ಟಿ ಮಾಡ್ಬೋದು. ಆದ್ರಿಂದ ಇಲ್ಲಿ ಏನು ನದಿ ಇದೆ, ಅಲ್ಲಿ ಮುಂದೆ ಡ್ಯಾಮ್ ಇರೋದ್ರಿಂದ ಇಲ್ಲಿ ನದಿ ನೀರು ನಿಂತಿದೆ. ಅದರಲ್ಲಿ ಬೋಟಿಂಗ್ ವ್ಯವಸ್ಥೆ, ಕಾಯಾಕಿಂಗ್ ವ್ಯವಸ್ಥೆ, ಈ ವಾಟರ್ ಸ್ಕೀಯಿಂಗ್ ವ್ಯವಸ್ಥೆ, ಇದನ್ನೆಲ್ಲ ಮಾಡಬೇಕು ಅಂತ ಮಾಡಿದ್ದೇವೆ. ಇದನ್ನ ಬರೀ ಇಲ್ಲಿಗಂತಲ್ಲ, ಬೆಳ್ತಂಗಡಿಯಲ್ಲಿ ಈ ತರ ಸಾಕಷ್ಟು ನದಿಗಳಿದೆ. 12 ನದಿಗಳು ಬೆಳ್ತಂಗಡಿಯಲ್ಲಿದೆ. ಅಲ್ಲೆಲ್ಲ ನಾವು ಈ ತರ ಏನಾದ್ರು ವಾಟರ್ ಸ್ಪೋರ್ಟ್ಸ್ ಮಾಡಿದ್ರೆ ಇನ್ನೊಂದಷ್ಟು ಟೂರಿಸ್ಟ್ ಬೆಳ್ತಂಗಡಿಗೆ ಬರ್ತಾರೆ. ಈಗ ನೀವು ನೋಡಿದಂಗೆ ನಿಮ್ ಮುಂದೆನೆ ಬೆಂಗಳೂರಿಂದ ಫೋಟೋಗ್ರಾಫರ್ಸ್ ಬಂದಿದ್ದಾರೆ, ತಮಿಳುನಾಡಿಂದ ಫೋಟೋಗ್ರಾಫರ್ಸ್ ಬರ್ತಾ ಇದ್ದಾರೆ, ಕೇರಳದಿಂದ ಫೋಟೋಗ್ರಾಫರ್ಸ್ ಬರ್ತಾ ಇದ್ದಾರೆ. ಅವರೆಲ್ಲರೂ ಈ ವಾತಾವರಣಕ್ಕೆ ಇಡೀ ವರ್ಷ ಹೇಳಿದ್ರೆ ನೋಡಿ, ಇಷ್ಟು ಗ್ರೀನ್ ಫಾರೆಸ್ಟ್, ದಟ್ಟವಾಗಿರುವಂತಹ ಅರಣ್ಯ ನಮ್ಗೆ ಎಲ್ಲೂ ಸಿಗೋದಿಲ್ಲ, ಇಲ್ಲಿ ಸಿಗುತ್ತೆ ಅನ್ನೋದನ್ನ ನಾವು ಹೇಳಿದ್ರು. ಅದೇ ಈಗ ಇಲ್ಲಿ ಬೇರೆ ಕಡೆ ಎಲ್ಲ ಶಾಮಿಯಾನ ಹಾಕ್ಬೇಕಾಗುತ್ತೆ, ಬಿಸಿಲಿರುತ್ತೆ, ಜರ್ಮನ್ ಟೆಂಟ್ ಹಾಕ್ಬೇಕಾದ್ರೆ ಪ್ಲಾಸ್ಟಿಕ್ ಮಯ ಮಾಡ್ಬೇಕಾಗುತ್ತೆ. ಇಲ್ಲಿ ನಮ್ಮಲ್ಲಿ ಪ್ರಕೃತಿ ದತ್ತವಾಗಿ ಇರುವಂತ ಈ ಕರೆ ನೀವು ನಾಳೆ ನೋಡ್ಬೋದು. ಎಲ್ಲ ಇಲ್ಲಿ ಮಧ್ಯಾಹ್ನನೂ ಅಷ್ಟೇ ಅಂತ ಏನು ದೊಡ್ಡ ಟೆಂಪರೇಚರ್ ಇರಲ್ಲ, ಬಹಳ ಎಂಜಾಯ್ ಮಾಡ್ತಾ. ಹೌದು, ನಮಗೆ ಈಗಲೂ ಅನಿಸ್ತಾ ಇದೆ ಎಷ್ಟು ತಂಪಾಗಿರುವ ವಾತಾವರಣ ಇದೆ ಅಂತ. ಸೊ ಇನ್ನೊಂದು ವಿಶೇಷತೆ ಇದೆ ಅಂತ ಹೇಳಿದ್ರೆ, ಸಂಚಾಲಕರಾಗಿರುವಂತ ನಮ್ಮ ಹಳ್ಳಿ ಮನೆ ಪ್ರವೀಣ್ ಅವರದ್ದು ಯೋಚನೆ ಅಂತ ಏನೋ ವಸ್ತು ಪ್ರದರ್ಶನ ಇದೆ, ಹಳೆಯ ವಸ್ತುಗಳನ್ನ ಇಡುವಂತ ಪ್ರದರ್ಶನ ಮಾಡುವಂತ ಒಂದು ಯೋಚನೆ ಇದೆ, ಸಂಪ್ರದಾಯ ವಸ್ತುಗಳನ್ನ ಪ್ರದರ್ಶನ ಮಾಡುವಂತ ಯೋಚನೆ ಇದೆ ಅಂತ ಹೇಳಿದ್ರೆ ಅದೇನು ಅಂತ. ಈಗ ಕಂಬಳ ಇರುವಾಗ ನಾವು ಇದು ಗ್ರಾಮೀಣ ಕ್ರೀಡೆ, ಇದು ನಮ್ಮ ತುಳುನಾಡಿನ ಇತಿಹಾಸ, ತುಳುನಾಡಿನ ಸಂಸ್ಕೃತಿ, ಕಲೆಯನ್ನ ಬಿಂಬಿಸುವಂತ ಕ್ರೀಡೆ. ಇದ್ರ ಜೊತೆಗೆ ಒಂದಷ್ಟು ತುಳುನಾಡಿನ ಪರಿಕರಗಳು, ಇವತ್ತೇನು ನಮ್ಮ ಯುವ ಜನರು ಅದನ್ನ ಮರಿತಾ ಇದ್ದಾರೆ. ನಮ್ಮ ಮನೆಗಳಲ್ಲಿ ಉಪಯೋಗ ಮಾಡುವಂತ ಪರಿಕರಗಳು, ನಮ್ಮ ಎತ್ತಿನ ಗಾಡಿ, ಕುದುರೆ ಗಾಡಿ, ಆಮೇಲೆ ಬೇರೆ ಬೇರೆ ವಸ್ತುಗಳನ್ನ ನಾವು ಏನ್ ಮನೇಲಿ ಉಪಯೋಗ ಮಾಡ್ತಾ ಇದ್ವಿ, ಅದನ್ನ ಪ್ರದರ್ಶನಕ್ಕೆ ಮ್ಯೂಸಿಯಂಗಳಿದೆ. ಆದ್ರೂ ಕೂಡ ನಮ್ಮಲ್ಲಿ ಒಂದಷ್ಟು ಸುತ್ತಮುತ್ತಲ ಜನ ಅವ್ರ ಹತ್ರ ಇರುವಂತ ವಸ್ತುಗಳು ಅಥವಾ ಯಾರ್ಯಾರು ಕಲೆಕ್ಟರ್ಸ್ ಇರ್ತಾರೆ ಅವ್ರನ್ನೆಲ್ಲರನ್ನು ಸೇರಿಸಿ ಒಂದು ವಸ್ತು ಪ್ರದರ್ಶನ ಮಾಡಬೇಕು. ಯಾಕಂದ್ರೆ ಜನ ಬಂದಾಗ ಕಂಬಳ ಒಂದ್ ಸ್ವಲ್ಪ ಲೇಟ್ ಆದ್ರೂ ಅಲ್ಲಿಗೆಲ್ಲ ಹೋಗಿ ಅದನ್ನೆಲ್ಲ ನೋಡ್ಬೇಕು ಅಂತ ನನಗೂ ಒಂದು ಆಸೆ ಇತ್ತು. ಅದಕ್ಕೆ ಪ್ರವೀಣ್ ಅವರು ಅದಕ್ಕೆ ಬಹಳಷ್ಟು ಅವರು ದೊಡ್ಡ ಕಲೆಕ್ಟರ್. ಹಳ್ಳಿ ಮನೆಗೆ ಹೋದ್ರೆ ವಿಶೇಷವಾದ ವಸ್ತುಗಳು, ಟೆಲಿಫೋನ್ ಇರ್ಬೋದು, ರೇಡಿಯೋಗಳು ಇರ್ಬೋದು, ಅಥವಾ ಹಳೆಯ ಲಾಟೆನ್ಗಳಿರ್ಬೋದು, ಈ ಚೊಂಬುಗಳಿರ್ಬೋದು, ಇದು ವಿಶೇಷವಾದ ವಿಭಿನ್ನವಾದ ಕಲೆಕ್ಷನ್ ಅವ್ರ ಹತ್ರನೂ ಇದೆ. ಅವರ ಸಾಕಷ್ಟು ಐಟಮ್ಸ್ ಕೂಡ ಬರ್ತಾ ಇದೆ. ಆ ರೀತಿ ಬೆಳ್ತಂಗಡಿಯ ಕೆಲವು ಪ್ರಮುಖ ಕಲೆಕ್ಟರ್ಸ್ ಅವರ ವಸ್ತುಗಳನ್ನ ತಂದು ಇಲ್ಲಿ ಪ್ರದರ್ಶನಕ್ಕೆ ಇಡ್ತಾ ಇದ್ದಾರೆ. ಅದ್ರ ಜೊತೆಗೆ ಆಹಾರ ಕೂಡ ವಿಭಿನ್ನತೆ ಇರಬೇಕು. ಈಗ ನಾವು ಎಲ್ಲಾ ಜಾತ್ರೆಯಲ್ಲಿ ಇರುವಂತ ಆಹಾರ ನಾವು ಮಾಡಿದ್ರೆ ಅದಕ್ಕೇನು ವ್ಯತ್ಯಾಸ ಇರಲ್ಲ. ಜಾತ್ರೆಯಲ್ಲಿ ಕೆಲವು ಸಂಪ್ರದಾಯಗಳಿರುತ್ತೆ, ಅಲ್ಲಿ ನಾನ್ ವೆಜ್ ಮಾಡಬಾರ್ದು ಅನ್ನೋದೆಲ್ಲ ಜಾತ್ರೆಯಲ್ಲಿ ಇರುತ್ತೆ. ಅದು ಇಲ್ಲಿ ಇದೊಂದು ದೇಸಿ ಆಹಾರ ಮೇಳ. ಇಲ್ಲಿ ಸ್ವಲ್ಪ ಬೇರೆ ಬೇರೆ ರೀತಿಯ ಖಾದ್ಯ, ನಮ್ಮ ಲೋಕಲ್ ಖಾದ್ಯ, ಕೋರಿ ರೊಟ್ಟಿ ಇರ್ಬೋದು, ಅಥವಾ ಇಡ್ಲಿ ಪುಟ್ನಿಗಸಿ, ಈ ಫಿಶ್ ಫ್ರೈ ಅಂತ ಈ ಸತಿ ಹೊಸದು. ಗ್ಯಾಸ್ ಸಮಸ್ಯೆ ಅಂತಿದ್ರು, ಎಲ್ರಿಗೂ ಖುಷಿ ಆಯ್ತು. ಈಗ ಸೌದೆ ಒಲೆಯಲ್ಲಿ ಫಿಶ್ ಫ್ರೈ ಮಾಡುವಂತ ಒಂದು ದೇಸಿ ನಮ್ಮ ತುಳುನಾಡಿನ ವ್ಯವಸ್ಥೆಗಳು, ಅದನ್ನ ಮಾಡ್ಬೇಕು. ಕೋರಿ ರೊಟ್ಟಿ, ನೀರು ದೋಸೆಗಳು ಮಾಡುವಂತದ್ದು, ಈ ಕಲ್ತಪ್ಪ ಪತ್ರಿ ಮಾಡುವಂತದ್ದು, ಇದನ್ನೆಲ್ಲ ಇವತ್ತು 60 ಮಳಿಗೆಗಳನ್ನ ನಾವು ಮಾಡ್ತಾ ಇದೀವಿ. ಅದಕ್ಕೆಲ್ಲ ಈಗಾಗಲೇ ಜನ ಬಂದು ಅದಕ್ಕೂ ಕೂಡ ತಯಾರಿಯನ್ನ ಮಾಡ್ತಿದ್ದಾರೆ. ಜನ ಬಂದಾಗ ಆ ಗ್ರಾಮೀಣ ಸೊಗಡನ್ನ ಅವರು ಅನುಭವಿಸ್ಬೇಕು. ಇದಕ್ಕೆ ನಮ್ಮ ಈ ಕಂಬಳಕ್ಕೆ ನಮ್ಮ ದಕ್ಷಿಣ ಕನ್ನಡ, ಉಡುಪಿ ಮಾತ್ರ ಅಲ್ಲ, ಹೊರಗಿನವರು ಸಾಕಷ್ಟು ಜನ ಬಂದಿದ್ದಾರೆ. ನಾವು ಲಾಸ್ಟ್ ಟೈಮ್ ನೋಡಿದಾಗ ಮೈಸೂರು, ಬೆಂಗಳೂರಿಂದೆಲ್ಲ ಜನ ಅವ್ರು ಬಂದಾಗ ಅದೇ ಲೋಕಲ್ ಚರ್ಮುರಿಯರಾಗಿರ್ಬೋದು, ಇಲ್ಲಿದ್ದ ಅದೆಲ್ಲ ವಿಶಿಷ್ಟವಾದ ಖಾದ್ಯಗಳು, ಅದನ್ನ ಅವರು ಅನುಭವಿಸ್ಬೇಕು ಅಂತ ಈ ವ್ಯವಸ್ಥೆಗಳನ್ನ ಮಾಡಿದ್ದೇವೆ. ಓಕೆ, ಈಗ 2 ದಿನಗಳ ಒಂದು ಅದ್ದೂರಿ ವೈಭವದ ಕಾರ್ಯಕ್ರಮ, ಯಾವ ರೀತಿ ಕಾರ್ಯಕ್ರಮ ಆರಂಭ ಆಗುತ್ತೆ, ಯಾವ ರೀತಿಯಾದ ವ್ಯವಸ್ಥೆಗಳಲ್ಲಿ ಇರುತ್ತೆ? ನಮ್ದು ಸಾಂಪ್ರದಾಯಿಕವಾಗಿ ನಾವು ಇಲ್ಲಿ ಕಂಬಳ ಮಾಡುವಾಗ್ಲಿಂದ ಇದು ವೇಣೂರ್ ಆಗಿರೋದ್ರಿಂದ ಇಲ್ಲಿ ನಮ್ಮ ಗೋಮಟೇಶ್ವರನ ಇದು ನೆಲೆನಾಡಿ. ಆದ್ರಿಂದ ಗೋಮಟೇಶ್ವರನ್ನೇ ಪ್ರಮುಖವಾಗಿ ನಾವು ಇಟ್ಕೊಂಡು, ಬಾಹುಬಲಿ ಬಹಳ ಹತ್ರ ಇರೋದ್ರಿಂದ ಬಾಹುಬಲಿ ದೇವರ ಒಂದು ಇದಾಗ್ತಿವಿ. ಅದಾದ್ಮೇಲೆ ಮಾಲಿಂಗೇಶ್ವರ ದೇವರು, ಅದಾದ್ಮೇಲೆ ಇಲ್ಲಿಯ ಸುತ್ತಮುತ್ತ ದೇವರುಗಳದೇ ನಾವು ಬಹಳ ಪ್ರಮುಖವಾಗಿ ಹಾಕೋದು. ಬಹಳ ಹಳೆ, ಇದು ಅಜಿಲ ಸೀಮೆಗೆ ಸೇರಿದಂತ ಜಾಗ.
ಆದ್ರಿಂದ ಇದೊಂದು ಸಂಪ್ರದಾಯ. ಇಲ್ಲಿ 33 ವರ್ಷನೂ ಕೂಡ ಇಲ್ಲಿಗೆ ಉದ್ಘಾಟನೆ ಮಾಡಿರೋದು ನಮ್ಮ ಅಜಿಲ ಸೀಮೆಯ ತಿಮ್ಮಣ್ಣರಸರಾದ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲರೇ ಇಲ್ಲಿ ಉದ್ಘಾಟನೆ ಮಾಡಿರುವಂಥದ್ದು. ಅದರಿಂದ ನಾವು ಉದ್ಘಾಟನೆಗೆ ಯಾವ ಗೆಸ್ಟ್ ಅನ್ನು ನಾವು ಇನ್ವೈಟ್ ಮಾಡ್ಲಿಕ್ಕೆ ಹೋಗಲ್ಲ, ಅವರೇ ಪ್ರತಿ ಸತಿ ಬಂದು ಅವರೇ ಉದ್ಘಾಟನೆಯನ್ನ ಮಾಡುವಂಥದ್ದು. ಇಲ್ಲಿ ಬೆಳಿಗ್ಗೆ ಸಾಂಪ್ರದಾಯಿಕ ಕೆಲವು ಪೂಜೆ ವಿಧಿವಿಧಾನಗಳು ಮಾಡಿ ಬೆಳಿಗ್ಗೆ 8:00ವರೆಗೆ ನಾವು ಪ್ರಾರಂಭವನ್ನ ಮಾಡ್ತೇವೆ. 8:30ಇಂದನೇ ಕಂಬಳ ಪ್ರಾರಂಭ ಆಗುತ್ತೆ. ಅದಾದ ನಂತರ ಸಂಜೆ 6:30 ಮೇಲೆ ಸಭಾ ಕಾರ್ಯಕ್ರಮ ಮಾಡ್ತೀವಿ. ಯಾರಾದ್ರೂ ಮಹಿಳೆ ಕೈಯಲ್ಲಿ ಮಾಡಿಸ್ಬೇಕು ಅಂತ ಬಹಳ ಆಸೆ ಇತ್ತು. ಯಾರಾದ್ರೂ ದೊಡ್ಡ ಸಾಧನೆ ಮಾಡಿದಂತ ಮಹಿಳೆ ಕೈಯಲ್ಲಿ ಮಾಡ್ಬೇಕು ಅಂತ ಆಸೆ ಇತ್ತು. ದಿಟ್ಟ ಮಹಿಳೆ, ಧೈರ್ಯ ಇರುವ ಮಹಿಳೆ ಹತ್ರ ಮಾಡ್ಬೇಕು ಅಂತ ಆಸೆ ಇತ್ತು. ಒಂದಷ್ಟು ಜರ್ನಲಿಸ್ಟ್ನೇ ಕೇಳಿದ್ವಿ. ಯಾಕಂತ ಹೇಳಿದ್ರೆ ಅಧಿಕಾರಿಗಳು ಇರ್ತಾರೆ, ಅವ್ರು ಕೆಲಸ ಮಾಡ್ತಾರೆ. ಜರ್ನಲಿಸ್ಟ್ ಇರುವಂತ ಧೈರ್ಯ, ಅವರು ಮಾತಾಡುವ ಶೈಲಿಗಳು ನಮಗೆ ಇಷ್ಟ ಆಗಿದ್ದು ರಾಧಾ ಹಿರೇಗೌಡರು. ಒಂದು ಮಾಮೂಲಾಗಿ ಒಂದು ಬೀಟ್ ನ ಮಾಡುವಂತ ಒಂದು ಜರ್ನಲಿಸ್ಟ್ ಇಂದ ಹಿಡಿದು ಇವತ್ತು ಗ್ಯಾರಂಟಿ ಟಿವಿಯ MD ಮಟ್ಟದಲ್ಲಿ ಇರುವಂತ ಮಹಿಳೆ. ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಏಕೈಕ ಮಹಿಳೆ, ಒಂದು ಚಾನೆಲ್ ನ MD ಆಗಿ ಕೆಲಸ ಮಾಡ್ತಿರುವಂತ ಮಹಿಳೆ. ಅವ್ರನ್ನ ಹೋಗಿ ಕೇಳಿದಾಗ ನನಗೆ ಬಹಳ ಇಷ್ಟ ಕಂಬಳ, ನಮ್ಗೆ ನಿಮ್ಮ ಊರು ಎಲ್ಲ ನನಗೆ ಬಹಳ ಇಷ್ಟ, ನಾನು ಕೂಡ ಮಲೆನಾಡಿನವಳು, ಅಂಕೋಲಾ ಭಾಗದವಳು, ನನ್ನನ್ನು ನಾವು ನಿಮ್ಮ ಕರಾವಳಿ ಇದರಲ್ಲಿ ಇರುವಂತದ್ದು, ನನ್ನನ್ನು ಕರಿ, ನಾನು ಬರ್ತೀನಿ ಅಂತ ಹೇಳಿದ್ರು. ಆದ್ರಿಂದ ರಾಧಾ ಹಿರೇಗೌಡರು ಸಂಜೆ ಬರ್ತಾ ಇದ್ದಾರೆ. ಅದ್ರ ಜೊತೆಗೆ MLC ರಾಜೇಂದ್ರ ಅವರು ಯುವ ನಾಯಕರು, MLC ಆಗಿದ್ದಾರೆ, ಇಫ್ಕೋ ಟೋಕಿಯೋದ ಅಧ್ಯಕ್ಷರಾಗಿದ್ದಾರೆ, ಅವರು ಬರ್ತಾ ಇದ್ದಾರೆ. ಮತ್ತೆ ನಮ್ಮ ಎಲ್ಲ ಸ್ಪೀಕರ್ ಅವರು ಬರ್ತಾ ಇದ್ದಾರೆ. ನಮ್ಮ ಮಾಜಿ ಸಚಿವರುಗಳಾದ ಅಭಯ್ ಚಂದ್ರ ಜೈನು, ರಮನಾಥ್ ರೈ ಅವರು ಬರ್ತಾ ಇದ್ದಾರೆ, ಹರೀಶ್ ಕುಮಾರ್ ಅವರು ಬರ್ತಾ ಇದ್ದಾರೆ. ಈ ರೀತಿ ಎಲ್ಲ ರಾಜಕೀಯ ನಾಯಕರುಗಳನ್ನ ನಾವು ಇನ್ವೈಟ್ ಮಾಡಿದ್ದೇವೆ. ಅದ್ರ ಜೊತೆಗೆ ಸ್ಥಳೀಯ ಧಾರ್ಮಿಕ ಮುಖಂಡರು ಇವರೆಲ್ಲ ಬಂದು ಸಂಜೆಯ ಕಾರ್ಯಕ್ರಮ ನಡೆಯುತ್ತೆ. ಸರ್ಕಾರದ ಪ್ರಮುಖರು ಇಲ್ಲಿ ಕಾಣಿಸ್ಕೊಳ್ತಾರೆ. ಯಾಕೆ ಅಂತ ಹೇಳಿದ್ರೆ ರಕ್ಷಿತ್ ಶಿವರಾಮ್ ಅವರು ಕರೆದ್ರೆ ಅವರಿಗೆ ಬರಲ್ಲ ಅನ್ನೋಕೆ ಆಗೋದಿಲ್ಲ ಅಲ್ವಾ? ಸರ್ಕಾರದ, ಯಾಕಂದ್ರೆ ಹಬ್ಬ ಇದೆ, ಹಬ್ಬ ಯುಗಾದಿ ಎಲ್ಲ ಇರೋದ್ರಿಂದ ಲಾಂಗ್ ವೀಕೆಂಡ್ ಬೇರೆ ಇದೆ. ಮಿನಿಸ್ಟರ್ಗಳಿಗೆಲ್ಲ ಬಹಳ ಕಷ್ಟ ಆಗುತ್ತೆ ಅಂತ ಹೇಳಿದ್ರು. ಲಾಂಗ್ ವೀಕೆಂಡ್ ಇದೆ, ಹಬ್ಬ ಇದೆ, ನಮ್ಮ ಊರಲ್ಲೆಲ್ಲ ಕೆಲಸ ಇರುತ್ತೆ ಅಂತ. ಆಯ್ತು, ನಮ್ಮ ಲೋಕಲ್ ಅಲ್ಲಿ ಇರೋರ್ನೇ ಕರೆಯೋಣ. ನೆಕ್ಸ್ಟ್ ನಮ್ಗೆ ಕಳೆದ ವರ್ಷ ಕೂಡ ಯುಗಾದಿ ದಿವಸ ನಮಗೆ ಸಿಕ್ತು. ಈ ವರ್ಷ ರಂಜಾನ್ ಇದೆ. ಇವತ್ತು ರಂಜಾನ್ ಇರೋದ್ರಿಂದ ಅದೆಲ್ಲ ಫೆಸ್ಟಿವಲ್ಸ್ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿ ಒಂದಷ್ಟು ಜನ ಕಷ್ಟ ಆಗುತ್ತೆ ಅಂತ ಹೇಳಿದ್ರು. ಆದ್ರೂ ಈ ಪ್ರಮುಖರನ್ನ ಕರೆದು ನಾವು ಈ ಕಾರ್ಯಕ್ರಮವನ್ನ ಮಾಡ್ತೇವೆ. ಕೊನೆಯದಾಗಿ, ಹೇಗೆ ನಮ್ಮಲ್ಲೂ ಅನೇಕ ವೀಕ್ಷಕರಿದ್ದಾರೆ, ನಿಮ್ಮ ಅಭಿಮಾನಿಗಳಿದ್ದಾರೆ, ಯಾವ ರೀತಿ ಒಂದು ಕಂಬಳಕ್ಕೆ ಪ್ರೀತಿಪೂರ್ವಕವಾಗಿ ಅವರನ್ನ ಸ್ವಾಗತ ಮಾಡ್ತೀರಿ? ಪ್ರಪ್ರಥಮವಾಗಿ ಸರಿಯಾದ ಸಮಯಕ್ಕೆ ಬರಬೇಕು. ಇಲ್ಲಿ ಮಹಿಳೆಯರಿಗೆ ವಿಶೇಷವಾದ ಆಸನದ ವ್ಯವಸ್ಥೆಯನ್ನ ಮಾಡಿದ್ವಿ. ಆಮೇಲೆ ಕೇವಲ ಕಂಬಳ ಅಲ್ಲ, ಕಂಬಳ ಜೊತೆಗೆ ಬೇರೆ ಬೇರೆ ಆಕರ್ಷಣೆಗಳನ್ನ ಕೂಡ ಇಟ್ಟಿದ್ದೇವೆ. ಆಹಾರ ಮೇಳಗಳು ಮಾಡ್ತಾ ಇದ್ದೇವೆ. ಈ ಬೋಟಿಂಗ್ ವ್ಯವಸ್ಥೆ, ಈಗ ಬೇಸಿಗೆ ರಜೆ, ಒಂದು ಮಕ್ಕಳಿಗೆ ಸ್ವಲ್ಪ ರಜೆ ಎಲ್ಲ ಸಿಕ್ಕಿದ್ರೆ ಆ ಮಕ್ಕಳನ್ನ ಕರ್ಕೊಂಡ್ ಬನ್ನಿ. ಕೆಲವು ಮಕ್ಕಳಿಗೆ ಕಂಬಳ ಅದನ್ನ ನೋಡಿದಾಗ ಟಿವಿಲಿ ನಾವು ಎಷ್ಟೇ ಟಿವಿಲಿ ನೋಡಿದ್ರು ಈ ಅನುಭವ ಟಿವಿಲಿ ಸಿಗಲ್ಲ. ಒಂದು ಸಣ್ಣ ಟಿವಿಲಿ ಈ ಒಂದು ಬೃಹದಾಕಾರವಾದ ಅನುಭವ, ಈ ಕೋಣಗಳನ್ನ ಹತ್ರದಿಂದ ನೋಡುವಂತ ಒಂದು ಅನುಭವ, ಈ ತುಳುನಾಡನ್ನ ಪ್ರೀತಿ ಮಾಡ್ಬೇಕು ಅಂತ ಹೇಳಿದ್ರೆ ಎಲ್ಲ ಆಚರಣೆಗಳನ್ನ ನಾವು ಟಿವಿ ನೋಡ್ಬೇಕು. ನಾವು ಇವತ್ತು ಏನ್ ಮಾಡ್ತೀವಿ, ಈ ರೀಲ್ಸ್ ಮೊಬೈಲ್ ಅಲ್ಲಿ ನಮ್ಮ ಎಲ್ಲವನ್ನ ತೋರಿಸಕ್ಕೆ ಪ್ರಾರಂಭ ಮಾಡ್ಬಿಟ್ಟಿದ್ದೀವಿ. ಅದರಲ್ಲಿ ಖಂಡಿತವಾಗ್ಲೂ ಆ ಒಂದು ಮಜಾ ಸಿಗಲ್ಲ. ಅದೇನೇ ಇದ್ರು ಇಲ್ಲಿಗೆ ಬರಬೇಕು, ಈ ಕರೆಯನ್ನು ನೋಡ್ಬೇಕು, ಈ ವಾತಾವರಣವನ್ನ ಅನುಭವಿಸ್ಬೇಕು, ಇಲ್ಲಿಯ ಖಾದ್ಯವನ್ನ ಅನುಭವಿಸ್ಬೇಕು, ಈ ಬೋಟಿಂಗ್ ಹೋಗ್ಬೇಕು ಮಕ್ಕಳು. ಯಾಕಂತ ಹೇಳಿದ್ರೆ ಬೆಳ್ತಂಗಡಿಯಲ್ಲಿ ಇಷ್ಟು ಒಳ್ಳೆ ನದಿ ಇದೆ ಅಂತ ನಿಮಗೆ ಈಗ ಗೊತ್ತಾಗುತ್ತೆ. ನೀವು ಬೋಟಿಂಗ್ ಹೋಗಿ, ಬಹಳ ಲೆಂತ್ ಇದೆ ಇದು. ಅದರಿಂದ ಆ ಬೋಟಿಂಗ್ ವ್ಯವಸ್ಥೆಗೆಲ್ಲ ನೀವು ಹೋಗಿ ಎಂಜಾಯ್ ಮಾಡಿ. ನೀವು ಬೇರೆ ಬೇರೆ ಕಡೆ ಹೋಗಿರ್ತೀರ. ನಮ್ಮ ಬೆಳ್ತಂಗಡಿಯಲ್ಲೇ ಎಷ್ಟೋ ಜನ ಇನ್ನೂ ಬಂದಿರಲ್ಲ ಇಲ್ಲಿಗೆ. ನೀವೆಲ್ಲ ಬನ್ನಿ. ವೇಣೂರು, ನಮ್ಮ ಮಂಗಳೂರಿಂದ ನಮ್ಮ ಗುರುವಾನ್ಕೆರೆಯಿಂದ ಮೂಡುಬಿದ್ರೆಗೆ ಹೋಗೋ ದಾರಿಯಲ್ಲಿ ವೇಣೂರು ಬಂದಾಗ ನೀವು ಅಲ್ಲಿ ವೇಣೂರು ಪೆರ್ಮುಡ ಅಂದ್ರೆ ಯಾರು ಬೇಕಾದ್ರೂ ಹೇಳ್ತಾರೆ. ಫ್ಲೆಕ್ಸ್ ಇದೆ, ಅಲ್ಲಿಗೆ ಬರ್ಬೇಕು. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಯಾಕಂದ್ರೆ ಬೆಳ್ತಂಗಡಿ ಬಹಳ ದೊಡ್ಡ ತಾಲೂಕಾಗಿರೋದ್ರಿಂದ ಎಷ್ಟೋ ಜನಕ್ಕೆ ಎಲ್ಲಾಗ್ತಿದೆ ಅಂತಾನು ಗೊತ್ತಿರಲ್ಲ. ದಯಮಾಡಿ ಬನ್ನಿ. ಮಹಿಳೆಯರಿಗೂ ಎಲ್ಲ ವ್ಯವಸ್ಥೆ ಮಾಡಿದ್ದೇವೆ. ಕಂಬಳ ಅಲ್ಲಿ ಬಹಳ ಸೇಫ್. ಕಂಬಳಲ್ಲಿ ಇವತ್ತವರೆಗೂ ಯಾವ ಗಲಾಟೆ ಯಾವುದು ಹಾಗೆ ಎಲ್ಲೂ ಆಗಲ್ಲ. ಬಹಳ ಒಂದು ಅದ್ಭುತವಾದ ವಾತಾವರಣ ನಿರ್ಮಾಣ ಆಗಿರುತ್ತೆ. ಬಂದು ಇದನ್ನ ಅನುಭವಿಸಿ. ಇನ್ನೊಂದಷ್ಟು ನಿಮ್ಮ ಯಾರೋ ಫ್ರೆಂಡ್ಸ್ ಇದ್ದಾರೆ, ಫ್ಯಾಮಿಲಿ ಇದ್ದಾರೆ, ಅವರೆಲ್ಲ ಕರ್ಕೊಂಡ್ ಬನ್ನಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಜೊತೆಗೆ ಇಷ್ಟೊತ್ತು ಮಾತಾಡಿದ್ರೆ ನಾಳೆ ಇನ್ನಷ್ಟು ಮಾತಾಡೋಣ, ಈ ವೈಭವವನ್ನು ಕಣ್ತುಂಬಿಕೊಳ್ಳೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ವಿ. ಇಂತಹ ಒಂದು ವಿಭಿನ್ನ ಒಂದು ಕಲೆಗೆ ನಾವೆಲ್ಲರೂ ಸಾಕ್ಷಿ ಆಗ್ತಾ ಇದ್ದೇವೆ ಅಂತ ಹೇಳಿದ್ರೆ, ಒಂದು ಉತ್ತಮವಾದಂಥ ಒಂದು ಕಾರ್ಯಕ್ರಮ ಅದು ಈ ವೇಣೂರು ಪೆರ್ಮುಡ ಕಂಬಳ. ಖಂಡಿತವಾಗ್ಲೂ ನಾವೆಲ್ಲರೂ ಬರಬೇಕು. ಯಾಕೆಂತ ಹೇಳಿದ್ರೆ, ಒಂದು ಕಡೆ ಕಂಬಳ ನಡೀತಾ ಇದ್ರೆ, ಮತ್ತೊಂದು ಕಡೆ ಖಾದ್ಯಗಳ ಲೋಕ ಇದೆ, ಅದರ ಜೊತೆಗೆ ಬೋಟಿಂಗ್ ವ್ಯವಸ್ಥೆ ಇದೆ. ಮಕ್ಕಳಿಗೆ ಕೂಡ ಬೇಸಿಗೆ ರಜೆ ಆರಂಭ ಆಗಿದೆ. ನಿಜಕ್ಕೂ ಮಕ್ಕಳಿಗೂ ಕೂಡ ಕಂಬಳದ ಮಜಾ ಸಿಗ್ಲಿಕ್ಕಿದೆ ಅನ್ನುವಂಥದ್ದು ನಮ್ಮ ಕೂಡ ಕಳಕಳಿ. ಹಾಗಾಗಿ U+ TV ಕಡೆಯಿಂದ ಕೂಡ ಎಲ್ಲರಿಗೂ ಕೂಡ ಸುಸ್ವಾಗತವನ್ನು ಕೊಡ್ತಾ ಇದ್ದೀವಿ.
ಹೆಸರು ನವೀನ್ ಅಂತ. ಆ್ಯಕ್ಚುಲಿ ನಮಗೆ ಈಗ ಹೆಣ್ಣು ಮಗು ಆಗಿದೆ. ತುಂಬ ಖುಷಿ ಆಗ್ತಾಯಿದೆ. ಹಾಸ್ಪಿಟಲ್ ಫೆಸಿಲಿಟೀಸ್ ಮತ್ತು ಇಲ್ಲಿದ್ದು ಸ್ಟಾಫ್, ಡಾಕ್ಟರ್ಸ್ ಸ್ವಚ್ಛ ಪೂರ ಭಾರಿ ಶೋಕುಡು ಸ್ವಚ್ಛತೆ ಪೂರ ಕ್ಲೀನ್ ಎಲ್ಲ. ಮುಖ್ಯವಾಗಿ ಕಾವಂದರ ಕನಸು ಇದು. ಏನೊಂದು ಒಳ್ಳೆಯ ಆಸ್ಪತ್ರೆ ಉಜಿರೆಯಲ್ಲಿ ಬೇಕು. ಎಲ್ಲರೂ ಏನೊಂದು ಮಂಗಳೂರಿಗೆ ಹೋಗಬೇಕು, ಒಂದು ಎಮರ್ಜೆನ್ಸಿ ಆದರೆ ಅಂತಹ ಸಿಚುವೇಶನ್ ಬರಬಾರ್ದು. ನಮ್ಮ ಏನೊಂದು ಊರಲ್ಲಿ ಒಳ್ಳೆಯ ಏನೊಂದು ಆಸ್ಪತ್ರೆ, ಸುಸಜ್ಜಿತವಾದ ಆಸ್ಪತ್ರೆ ಬೇಕು ಅಂತ ಹೇಳುವ ಕನಸು 12 ಗಂಟೆ 1 ಗಂಟೆ 2 ಗಂಟೆಗೆ ನಾನು ನೋವು ಅಂತ ಹೇಳುವಾಗಲೂ ಏನು ನಿಮಿಷವೂ ವ್ಯರ್ಥ ಮಾಡದೆ ಇಮಿಡಿಯೇಟ್ಲಿ ಆಗಿ ಬಂದು ನನ್ನನ್ನೆಲ್ಲ ಆ ನೋವಿಗೆ ಬೇಕಾದ ವಿಚಾರಗಳನ್ನೆಲ್ಲ ಮಾಡಿದ್ದಾರೆ. ಪಾರ್ಶ್ವ ಕೂಡ ಹೂಪೇರು ಡಾಕ್ಟರ್ ಸ್ವರ್ಣಲತ ಡಾಕ್ಟರ್ ಎಂಟ್ಲ ಅದಕ್ಕ ಬೊಕ್ಕ ಬಾಲೆ ಒಂಚೂರು ತೊಂದರೆ ಉಂಡು ಇತ್ತೆ ನೆಟ್ ಐಶ್ವರ್ಯ ಬಾಲೆ ಅಣ್ಣೆಲ್ಲ ಬಾರ್ಲ ಆ ಕಡೆ ಹೂ ಒಂದುಲ್ಲೇರು ಖುಷಿ ಅನ್ನೆಗ್ಲೇ ಮೂರು ಬಾರಿ.